ಐತಿಹ್ಯದೊಳಗೆ ಹೇಳುವಂಗ ಜಮದಗ್ನಿ ರಾಜಕುಮಾರಿಯಾದ ರೇಣುಕಾಳನ್ನ ಮದುವೆ ಆಗ್ಲಿಕ್ಕೆ ಬಯಸಿದ ಕಾರಣ ತನ್ನ ವಂಶಾಭಿವೃದ್ಧಿ ಅಂದ್ರ ಒಂದು ಕಾಲಕ್ಕೆ ತಾನೇ ಶಕ್ತಿಯಾಗಿದ್ದವಳನ್ನ ಕೇವಲ ಒಂದು ಸಾಧನವನ್ನಾಗಿ ಮಾಡಿಕೊಂಡು ತನ್ನ ಆಶ್ರಮಕ್ಕೆ ಕರಿತರ್ತಾನೆ. ಇಲ್ಲಿ ಎರಡು ಅಂಶಗಳನ್ನ ನಾವು ಗಮನಿಸಬಹುದು. ಒಂದು, ತನ್ನ ಮೋಕ್ಷ ಸಾಧನೆಗೆ ಪುರುಷ ಆಶ್ರಮಕ್ಕ ತಪಸ್ಸಿಗೆ ಬರೋದು ಸಹಜ, ಆದ್ರ ತನ್ನ ಹೆಂಡತಿಯನ್ನು ಅದರೊಳಗೂ ರಾಜಕುಮಾರಿ ಆಗಿದ್ದವಳನ್ನ ಆಶ್ರಮವಾಸಿಯನ್ನಾಗಿ ಮಾಡೋದು ಸಾಂಕೇತಿಕ. ಎರಡನೇದಾಗಿ, ಋಷಿ ಜಮದಗ್ನಿ ಬಂದು ಕೇಳಿದ್ನು ಅಂತೇಳಿ ಕೂಡ್ಲೆ ರಾಜ ತನ್ನ ಕುಮಾರಿಯನ್ನ ಇವನಿಗೆ ಧಾರೆ ಎರೆದು ಕೊಡೋದು. ಇಲ್ಲಿ ಸನ್ಯಾಸಿ ರಾಜನಿಗಿಂತ ಅಂದ್ರ ಬ್ರಾಹ್ಮಣ ವರ್ಗ ಕ್ಷತ್ರಿಯ ವರ್ಗಕ್ಕಿಂತ ಹೆಚ್ಚು ಅಂತೇಳಿ ತೋರಿಸುವಂತ ತಂತ್ರವನ್ನ ತಂದುಕೊಂಡಿರೋದು. ಅಂದ್ರ ವರ್ಣಗಳೊಳಗ ಬ್ರಾಹ್ಮಣ ವರ್ಗ ಕ್ಷತ್ರಿಯ ವರ್ಗಕ್ಕಿಂತ ಹೆಚ್ಚಿನದು ಅನ್ನೋದನ್ನ ದೃಢೀಕರಿಸಲಿಕ್ಕೆ ಹಿಂಗ ಸಾಂಕೇತಿಕವಾಗಿ ತೋರಿಸಲಾಗಿದೆ. ಆಶ್ರಮದೊಳಗ ತಪಸ್ಸಿಗೆ ಕುಳಿತ ಜಮದಗ್ನಿ ಸೇವೆನ ರೇಣುಕಾಳ ಕರ್ತವ್ಯ. ರಾಜಕುಮಾರಿಯಾದ ಈಕೆ ತನ್ನ ಕ್ಷತ್ರಿಯ ವರ್ಗದೊಳಗಿರುವಂಗ ಸೇವಿಕೆಯರಿಂದ ತನ್ನ ಮತ್ತು ತನ್ನ ಗಂಡನ ಸೇವೆ ಮಾಡಿಸದೆ ಆಕೆನೇ ಮಾಡ್ತಾಳ ಅಂತ ಹೇಳ್ತಾರ. ಅಂದ್ರ ಇಲ್ಲಿ ಸೇವೆ ಮುಖ್ಯ ಅಲ್ಲ, ಯಾರ ಸೇವೆ ಮಾಡಿದ್ರು ಅನ್ನೋದು ಮುಖ್ಯ. ರೇಣುಕಾ ಸತಿಯಾಗಿ ಕರ್ತವ್ಯ ಮಾಡೋದನ್ನ ವ್ಯಕ್ತಿಗೆ ಮಾಡಿದ ಸೇವೆಯಾಗಿರದ ಸ್ತ್ರೀಯ ಸ್ಥಾನದೊಳಗ ಪಲ್ಲಟನೆ ಆಗಿರೋದನ್ನ ಒತ್ತಿ ಹೇಳ್ತದ. ಇದ ಐತಿಹ್ಯದ ಈ ಭಾಗದ ಉದ್ದೇಶ. ಆದ್ರಿಂದ ಆಕೆಯಿಂದನ ಪತಿಯ ಸೇವೆಯನ್ನ ಕರ್ತವ್ಯ ಅಂತೇಳಿ ಮಾಡಿಸಲಾಗಿದೆ. ರೇಣುಕಾಳ ದಿನನಿತ್ಯದ ಕರ್ತವ್ಯಗಳೊಳಗ ನದಿಯಿಂದ ಪವಿತ್ರ ಜಲ ತರೋದು ಒಂದಾಗಿದೆ. ನೀರು ಇಲ್ಲಿ ಬಾವಿ ಅಥವಾ ಸಮುದ್ರದ ನೀರಾಗಿರದೆ ನದಿ ನೀರಾಗಿತ್ತು. ಹರಿಯುವ ನೀರು ಮನಸ್ಸಿನ ಚಂಚಲತೆಯ ಸಂಕೇತ. ಈ ಜಲವನ್ನ ತರಲಿಕ್ಕೆ ಆಕೆ ದಿನನಿತ್ಯ ನದಿಯ ದಡದೊಳಗಿರುವಂತ ಮಣ್ಣಿನಿಂದ ಒಂದು ಗಡಿಗೆ ಮಾಡಿಕೊಂಡು ಅದರೊಳಗ ಈ ಜಲವನ್ನ ತುಂಬಿಕೊಂಡು ತರ್ತಿದ್ಲು. ಇಲ್ಲಿ ಬಳಸಲಾದ ಪ್ರತಿಯೊಂದು ವಸ್ತುನು ಕೂಡ ಸಾಂಕೇತಿಕ. ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಥವಾ ಹತೋಟಿಗೆ ತರಲಿಕ್ಕೆ, ತನ್ನ ಗಂಡನ ಸೇವೆ ಅಥವಾ ಕರ್ತವ್ಯವನ್ನ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ ಮನಸ್ಸು ಗಡಿಗೆ ಅಂತ ಹೇಳಲಾಗುತ್ತೆ. ಮನಸ್ಸಿನ ಈ ಚೌಕಟ್ಟನ್ನ ಒಮ್ಮೆ ಅಥವಾ ಯಾವಾಗ್ಲಾದ್ರೂ ಒಮ್ಮೆ ತಂದುಕೊಂಡ್ರೆ ಆಗಂಗಿಲ್ಲ. ಅದನ್ನ ಪ್ರತಿದಿನ ಸದಾ ನಿಯಂತ್ರಣದೊಳಗೆ ಇಟ್ಕೊಳ್ಬೇಕು. ಹಿಂಗ ಕರ್ತವ್ಯ ಮಾಡ್ಲಿಕ್ಕೆ ಏಕಾಗ್ರತೆ ಬೇಕು. ಇದನ್ನ ಆಕೆ ಗಡಿಗೆಯನ್ನ ತಲಿ ಮ್ಯಾಲ ಇಟ್ಕೊಂಡು ಹೊತ್ತು ತಗೊಂಡ್ ಬರ್ತಿದ್ಲು. ಇದನ್ನ ಆಕೆಯ ಪತಿವ್ರತ ಅಥವಾ ಸತಿಯ ಧರ್ಮ ಅಂತ ಹೇಳ್ತಾರ. ಈ ಕರ್ತವ್ಯ ನಿಷ್ಠೆ ಆಕೆ ತನ್ನ ಸುಖ ದುಃಖ, ಆಸೆ ಆಕಾಂಕ್ಷೆ, ಈರ್ಷೆ ಮುಂತಾದ ಅನೇಕ ಲೌಕಿಕ ಭಾವಗಳನ್ನ ನಿಯಂತ್ರಣ ಮಾಡಿದ್ರಿಂದ ಬಂದದ. ಏಕಾಗ್ರತೆ ಒಂದು ಅವಸ್ಥೆ. ಇದು ಮಣ್ಣಿನ ಕಣಗಳಿಂದ ಅಂದ್ರ ಲೌಕಿಕ ವಿಚಾರಗಳಿಂದ ಮಾಡಿದ ಗಡಿಗೆ ಹಂಗ ಒಡೆದು ಹೋಗೋ ಗುಣ ಉಳ್ಳದು. ಆದ್ರಿಂದ ಇಲ್ಲಿ ಮನಸ್ಸನ್ನ ಗಡಿಗೆ ಅಂತೇಳಿ ಸಾಂಕೇತಿಕವಾಗಿ ಹೇಳ್ತಾರ. ತನ್ನ ಯೌವನ, ರೂಪ, ಆಸೆ ಆಕಾಂಕ್ಷೆಗಳು ಮುಂತಾದವುಗಳಿಂದ ತುಂಬಿದಂತ ತನ್ನ ದೇಹವನ್ನ ಆಕೆ ಕರ್ತವ್ಯ ಅನ್ನುವಂತ ಜಲ ತುಂಬಿ ತಂದು ತನ್ನ ಪತಿಯ ಸೇವೆ ಮಾಡ್ತಿದ್ಲು ಅಂತೇಳಿ ಹೇಳಲಾಗ್ಯದ. ಇಂಥ ಒಂದು ಕರ್ತವ್ಯ ನಿಷ್ಠೆಯನ್ನ, ಏಕಾಗ್ರತೆಯನ್ನ ಕಳೆಯಬಲ್ಲಂತ ಸೆಳೆತ ವ್ಯಾಮೋಹ. ಇದನ್ನ ಈ ಐತಿಹ್ಯದೊಳಗ ಹಾವಿಗೆ ಹೋಲಿಸಲಾಗ್ಯದ. ಈ ಜೀವಂತ ಹಾವು ಜಾಗೃತವಾಗಿ ವ್ಯಾಮೋಹ ತಂದು ಕರ್ತವ್ಯ ನಿಷ್ಠೆಯನ್ನ ಕಳೆಯುವಂಗ ಮಾಡ್ತದ. ಇದನ್ನ ಕೊಲ್ಲುವಂಗೂ ಇಲ್ಲ, ದೂರ ಓಡಿಸುವಂಗೂ ಇಲ್ಲ. ಇದನ್ನ ಗೆದ್ದು ಅಥವಾ ನಿಯಂತ್ರಣದೊಳಗೆ ಇಟ್ಕೊಂಡು ಕರ್ತವ್ಯ ಮಾಡೋದು ಬೇಕಾಗ್ಯದ ಅನ್ನೋದನ್ನ ಇಲ್ಲಿ ಸಾಂಕೇತಿಕವಾಗಿ ಹೇಳಲಾಗ್ಯದ. ಈ ಅರ್ಥದೊಳಗ ರೇಣುಕಾ ನೀರ್ ತುಂಬಿದ ಗಡಿಗೆಯನ್ನ ಇಂತಹ ಜೀವಂತವಾದ ಹಾವಿನ ಶಿಂಬಿ ಮ್ಯಾಲೆ ಇಟ್ಕೊಂಡು ತರ್ತಿದ್ಲು ಅಂತ ಹೇಳಲಾಗ್ತದೆ. ಅಂದ್ರ ಇದು ಚಲನೆಯೊಳಗಿರುವಂತ ಎಡೆ ಎತ್ತಿ ನಿಂತ ಹಾವಲ್ಲ. ತನ್ನ ಪತಿಯೊಳಗ ಭಕ್ತಿ ತಾಳಿ ಅವನ ತಪಸ್ಸಿನೊಳಗ ಸಹಾಯಕಳಾಗಿ ಇದರಿಂದ ಬಂದ ಪುಣ್ಯದೊಳಗ ತಾನೂ ಪಾಲ್ಗೊಳ್ಳೋದ ಆಕೆಗೆ ಮುಕ್ತಿ. ಇದನ್ನ ತನ್ನ ಕರ್ತವ್ಯ ಅಂತೇಳಿ ಮಾಡ್ತಿದ್ಲು ಅನ್ನೋದನ್ನ, ಈ ಕರ್ತವ್ಯ ಕೇವಲ ತನ್ನ ಪತಿಗೆ ಅಂದ್ರ ಅವ ಪ್ರತಿಪಾದಿಸ್ತಾ ಇದ್ದ ಧಾರ್ಮಿಕ ಸಂಪ್ರದಾಯಕ್ಕೆ ಸೇರಿದ್ದು ಅನ್ನೋದನ್ನ ತೋರಿಸ್ತದ. ಇದು ಇನ್ನೂ ಒಂದು ಹೆಜ್ಜೆ ಮುಂದ್ ಹೋಗಿ ಮಾತೃದೇವತೆಯಾದ ಎಲ್ಲಮ್ಮ ಸಂಸ್ಕೃತಕರಣ ಹೊಂದುತ್ತಾ ಹೋಗಿ ತನ್ನ ಪೂರ್ವದ ಸ್ಥಾನಮಾನಗಳನ್ನ ಕಳ್ಕೊಂಡು ಸತಿಯಾಗಿ ಸಂಸ್ಕೃತ ಸಂಪ್ರದಾಯಕ್ಕೆ ಸೇರ್ತಾಳ ಅನ್ನೋದನ್ನ ಸಾಂಕೇತಿಕವಾಗಿ ಹೇಳ್ತದ. ರೇಣುಕಾದೇವಿ ನಿಷ್ಠೆಯಿಂದ ತನ್ನ ಪತಿಯ ತಪಸ್ಸಿನೊಳಗ ನೆರವಾಗಿ ಅವನ ಶ್ರೇಯಸ್ಸ ತನ್ನ ಶ್ರೇಯಸ್ಸು ಅನ್ನುವಂತ ನಂಬಿಕೆಯನ್ನ ಹೊಂದಿಕೊಂಡು ತನ್ನ ಅಸ್ತಿತ್ವವನ್ನ ಕಳೆದುಕೊಂಡಂತ ಸತಿಯ ರೂಪದೊಳಗ ಸಂಸ್ಕೃತ ಐತಿಹ್ಯಕಾರರು ಚಿತ್ರಿಸ್ತಾರ. ಇದರಿಂದನೂ ತೃಪ್ತರಾಗದೆ ಅವರು ಈ ಸ್ತ್ರೀ ದೇವತೆಯ ಸ್ಥಾನವನ್ನ ಮತ್ತಷ್ಟು ಕೆಳಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತನ್ನ ಭಾಗದ ಕರ್ತವ್ಯಗಳನ್ನ ಸೂಕ್ತವಾಗಿ ಪಾಲಿಸಿ ಮಹಾಸತಿ ಅಂತೇಳಿ ಪ್ರಸಿದ್ಧಳಾದ ಆಕೆಯ ಪ್ರಭಾವವನ್ನ ಸಹಿಸದ ಸಂಸ್ಕೃತ ಐತಿಹ್ಯಕಾರರು ಸ್ತ್ರೀ ನಿಷ್ಠೆಯ ಜೀವನಕ್ಕ, ಮನೋನಿಗ್ರಹಕ್ಕ, ಕರ್ತವ್ಯ ಪಾಲನೆಗೆ ಯೋಗ್ಯಳಲ್ಲ
ಇದಲ್ಲ ಅಂತೇಳಿ ಎತ್ತಿ ಹೇಳಲಿಕ್ಕೆ ಒತ್ತಿ ಹೇಳಲಿಕ್ಕೆ ಐತಿಹ್ಯಗಳನ್ನ ಸೃಷ್ಟಿ ಮಾಡ್ತಾರೆ. ಪ್ರತಿದಿನದ ಹಂಗ ನೀರ್ ತರ್ಲಿಕ್ಕೆ ರೇಣುಕಾ ಹೋದಾಗ ನದಿಯ ನೀರಿನಾಗ ಗಂಧರ್ವ ದಂಪತಿಗಳು ಜಲಕ್ರೀಡೆಯೊಳಗಿದ್ದದ್ದನ್ನ ನೋಡಿ ಆಕೆಯ ಮನೋನಿಗ್ರಹ ಕಳೆದು ಹೋಗ್ತದೆ. ನಂತರ ಗಡಿಗೆಯನ್ನ ಮಾಡ್ಲಾಗದೆ ಪವಿತ್ರ ಜಲ ಇಲ್ಲದೆ ಬರಿಗೆಯೊಳಗ ಆಶ್ರಮಕ್ಕೆ ಬರೋದು ಎಲ್ಲಾನು ಈ ಅಭಿಪ್ರಾಯದ ಸಂಕೇತ. ಸ್ತ್ರೀ ಅಶಕ್ತಳು, ಸುಲಭವಾಗಿ ವ್ಯಾಮೋಹಕ್ಕೆ ಒಳಗಾಗ್ತಾಳ ಅಂತ ಸಾರಿ ಹೇಳಿ ಮಹಾಸತಿ ಅಂತೇಳಿ ಹೆಸರು ಪಡೆದಂತ ದೇವತೆಯನ್ನ ಈ ಸ್ಥಾನದಿಂದ ಕೆಳಗಿಳಿಸ್ತಾರೆ. ಇಂದು ತಾನ ಮಾತೃ ದೇವತೆಯಾಗಿ ಎಲ್ಲರಿಂದ ಭಕ್ತಿಪೂರ್ವಕವಾದ ಪೂಜೆ ಗೌರವ ಪಡಿತಾ ಇದ್ದ ಎಲ್ಲಮ್ಮ ಸಂಸ್ಕೃತ ಐತಿಹ್ಯಗಳೊಳಗ ತಪ್ಪಿತಸ್ಥಳಂಗ ಪವಿತ್ರ ಜಲ ಇಲ್ಲದ ಬಂದು ತನ್ನ ಪತಿಯ ಎದುರು ನಿಂತಹ ಪರಿಸ್ಥಿತಿಯೊಳಗ ಆಕೆಯನ್ನ ಚಿತ್ರಿಸಲಾಗಿದೆ. ಇಷ್ಟ ಸಾಲೋದಿಲ್ಲ ಅನ್ನೋ ಹಂಗ ಜೊತೆಗೆ ಪುರುಷ ದೇವರು ಜಮದಗ್ನಿ ಆಕೆ ಬರಗೆಯೊಳಗ ಬಂದು ನಿಂತದ್ದನ್ನ ಕಂಡು ತನ್ನ ದಿವ್ಯ ದೃಷ್ಟಿಯಿಂದ ಕುಂತಲ್ಲೇನೆ ನಡೆದದ್ದೆಲ್ಲಾನು ತಿಳಿಯುವಷ್ಟು ಶಕ್ತಿಶಾಲಿಯಾಗಿರ್ತಾನ ಅಂತ ಎತ್ತಿ ತೋರಿಸುವಂತ ಪ್ರಯತ್ನ ನಡೀತದ. ಅನೇಕ ವರ್ಷಗಳ ಕಾಲ ನಿಷ್ಠೆಯಿಂದ ತನ್ನ ಕರ್ತವ್ಯವನ್ನ ಪಾಲಿಸಿ ಆಕೆ ಪಡೆದ ಮಹಾಸತಿ ಅನ್ನುವಂತ ಸ್ಥಾನಮಾನ ಪ್ರಭಾವ ಎಲ್ಲವನ್ನ ತನ್ನ ಒಂದು ಶಾಪದಿಂದ ಕಳೆಯಬಲ್ಲ ಅನ್ನೋದನ್ನ ತೋರಿಸುವ ತಂತ್ರ ಉಪಯೋಗ ಮಾಡ್ಲಾಗ್ಯದ. ಹಿಂಗ ರೇಣುಕಾ ತನ್ನ ಪತಿ ನಿಷ್ಠೆಯೊಳಗ ಕರ್ತವ್ಯದೊಳಗ ಜಾರ್ತಾಳ ಅಂತೇಳಿ ಪ್ರಚಾರ ಮಾಡಿ ಆಕೆಯ ರೂಪ ಪ್ರಭಾವ ಕಳೆದು ಆಶ್ರಮದಿಂದ ಹೊರಗಾಗ್ತಾನ ಕೂಡ. ಅಂದ್ರ ಸ್ತ್ರೀ ದೇವತೆಯನ್ನ ಜಾಗೃತಗೊಳಿಸಲಿಕ್ಕೆ ಜಮದಗ್ನಿ ಸಂಕೇತದ ಪುರುಷ ಸಂಪ್ರದಾಯ ನಿರಾಕರಿಸಿ ಆಕೆಗೆ ತಾನು ನೀಡಿದ್ದ ಧಾರ್ಮಿಕ ಬೆಂಬಲವನ್ನ ಹಿಂತೆಗೆದುಕೊಂಡ್ರು ಅನ್ನೋದನ್ನ ಹಿಂಗ್ ಸಾಂಕೇತಿಕವಾಗಿ ಹೇಳಲಾಗಿದೆ. ಐತಿಹ್ಯದೊಳಗ ಮುಂದೆ ಹೇಳುವಂಗ ದೇವತೆ ಗಂಧರ್ವ ವೈದ್ಯರಿಂದ ತನ್ನ ರೂಪ ಮತ್ತು ಯೌವನವನ್ನ ಮರು ಪಡೆದದ್ದು ಕೂಡ ಇಲ್ಲಿ ಸಾಂಕೇತಿಕ. ಹಿಂಗ ಜಾಗೃತಳಾಗಿ ರೇಣುಕಾ ತನ್ನ ಪತಿಯ ಆಶ್ರಮಕ್ಕ ವಾಪಸ್ ಬರ್ತಾಳ. ಅಂದ್ರ ತನ್ನ ಪತಿಯ ಸಹಕಾರ ಇಲ್ಲದೆ ಇದ್ರೂ ತಾನು ಶಾಪ ಕಳ್ಕೊಂಡು ಜಾಗೃತಳಾಗಬಲ್ಲೆ ಅಂತೇಳಿ ತೋರಿಸೋದ್ರ ಸಂಕೇತ ಇದು. ಆದ್ರ ಮಾತೃ ದೇವತೆಯಾಗಿದ್ದ ಈಕೆಯ ಪರಿಸ್ಥಿತಿ ಇತರರು ಮರುಗುವಂತ ಸ್ಥಿತಿಗೆ ಇಳಿಸಲ್ಪಡ್ತದ. ಈ ವೈದ್ಯರು ಅಂದ್ರ ದೈವಿ ಪುರುಷರು. ಆಕೆ ಶಾಪವನ್ನ ಕಳೆದ್ರು ಅಂದ್ರ ಆಕೆಗೆ ಒಂದು ರೂಪ ಅಥವಾ ಪ್ರಭಾವವನ್ನ ತಂದು ಕೊಟ್ರು ಅಂತ. ಅಂದ್ರ ಈ ದೇವತೆ ಜಮದಗ್ನಿ ಪುರುಷನ ಸಂಪ್ರದಾಯವನ್ನ ಬಿಟ್ಟು ಬ್ಯಾರೆ ಸಂಪ್ರದಾಯಕ್ಕೆ ಸೇರಿದ ಪುರುಷ ದೇವರಿಂದ ತನ್ನ ಹೆಸರು ಆಕಾರ ಮತ್ತು ಪ್ರಭಾವವನ್ನ ಪಡಿತಾಳ. ಅಂದ್ರ ಶೈವ ಸಂಪ್ರದಾಯಕ್ಕ ಪರಿವರ್ತನೆಗೊಳ್ತಾಳ. ಹಿಂಗ ಮರು ರೂಪುಗೊಂಡ ದೇವತೆ ಆಶ್ರಮಕ್ಕ ಅಂದ್ರ ಹಿಂದ ತನ್ನದೇ ಆಗಿದ್ದ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿದ್ದ ಜಮದಗ್ನಿ ಆಕೆಯನ್ನ ಪರಿಗ್ರಹಿಸ್ತಾನ ಅನ್ನೋದು ಆಕೆಯ ಶಾಪ ಕಳೆದು ದೈವಿ ಪುರುಷರು ಜಮದಗ್ನಿಯ ಧಾರ್ಮಿಕ ಸಂಪ್ರದಾಯಕ್ಕ ಸೇರಿದವರು ಅನ್ನೋದನ್ನ ಸಾಂಕೇತಿಕವಾಗಿ ಹೇಳ್ತದ. ಇದ ಐತಿಹ್ಯ ವೈಷ್ಣವ ಸಂಪ್ರದಾಯದೊಳಗ ಸ್ವಲ್ಪ ಬದಲಾಗ್ತದೆ. ತನ್ನ ರೂಪ ಮತ್ತು ಯೌವನವನ್ನ ವಾಪಸ್ ಪಡೆದಂತ ರೇಣುಕಾಳನ್ನ ಕಂಡ ಜಮದಗ್ನಿ ಆಕೆಯನ್ನ ನಿಗ್ರಹಿಸಲಿಕ್ಕೆ ಆಕೆಯ ಶಿರವನ್ನ ಕಡಿದು ಹಾಕುವಂಗ ಹೇಳ್ತಾನೆ. ಇದು ಈ ಕ್ಷೇತ್ರದಲ್ಲಾದ ಸಂಸ್ಕೃತಕರಣದ ಎರಡನೇ ಹಂತ ಅಂತ ಹೇಳ್ಬಹುದು. ತಾನು ಕೊಟ್ಟಂತ ಶಾಪದ ಪರಿಹಾರಕ್ಕ ಇತರರ ನೆರವು ಪಡೆದದ್ದು ಈಕೆ ತನಗೆ ಎಸಗಿದ ಅವಮಾನ ಅಂತೇಳಿ ಬಗಿತಾನ ಜಮದಗ್ನಿ. ಅಂದ್ರ ದೇವತೆ ತನ್ನ ರೂಪ ಮತ್ತು ಯೌವನವನ್ನ ವಾಪಸ್ ಪಡಿಲಿಕ್ಕೆ ಜಮದಗ್ನಿಯ ಸಂಪ್ರದಾಯಕ್ಕೆ ಸೇರಿದವರಿಂದ ನೆರವು ಪಡೆದಿದ್ಲು ಅನ್ನೋದನ್ನ ತೋರಿಸ್ತದ. ಅವಾಗ ತನ್ನ ಮಗನಿಂದಾನೇ ಆಕೆಯ ಶಿರವನ್ನ ಅಂದ್ರ ತಲೆಯನ್ನ ಕಡಿಸಿ ಆಕೆಯನ್ನ ಅಂದ್ರ ಆಕೆಯ ಸಂಪ್ರದಾಯವನ್ನ ಸಂಪೂರ್ಣ ಮುಗಿಸಿ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತನ್ನ ಆಜ್ಞೆಯನ್ನ ಎದುರುತ್ತರ ಕೊಡದೆ ಪಾಲಿಸಿದ ಮಗನಿಗೆ ಕೊಟ್ಟ ವರದಿಂದಾಗಿ ರೇಣುಕೆಗೆ ಪುನರ್ಜನ್ಮವನ್ನ ಕೊಟ್ಟು ಪರಿಗ್ರಹಿಸ್ತಾನೆ. ಐತಿಹ್ಯದ ಈ ಭಾಗದಿಂದ ತಿಳಿದು ಬರೋದು ಏನು ಅಂದ್ರ ಮಗನ ಅಂದ್ರ ಭಕ್ತರ ಬೇಡಿಕೆಯ ಮೇರೆಗೆ ಜಮದಗ್ನಿ ತನ್ನ ಕ್ಷೇತ್ರದೊಳಗ ರೇಣುಕಾಳ ಸಂಪ್ರದಾಯ ಅವನ ಜೊತೆಗೆ ಪ್ರಚಾರದೊಳಗಿರೋದಕ್ಕೆ ಒಪ್ಪತಾನ ಅನ್ನೋದು ಸಾಂಕೇತಿಕ. ವೈಷ್ಣವ ಸಂಪ್ರದಾಯದೊಳಗ ಇದ ಐತಿಹ್ಯ ಈ ಹಂತದೊಳಗ ಇನ್ನೂ ಸ್ವಲ್ಪ ಬದಲಾಗ್ತದ. ತನ್ನ ಶಿರವನ್ನ ಕಡಿಸಿಕೊಂಡಂತ ರೇಣುಕಾಳನ್ನ ಬದುಕಿಸ್ಲಿಕ್ಕೆ ಆಕೆಯ ಶಿರವನ್ನ ಹುಡುಕಾಡ್ಲಿಕ್ಕೆ ಅದು ಸಿಗದೆ ಹೋಗಿದ್ರಿಂದ ಆಕೆಯ ದೇಹಕ್ಕೆ ಕೆಳಜಾತಿಯ ಹೆಣ್ಣು ಮಗಳೊಬ್ಬಳ ಶಿರವನ್ನ ಜೋಡಿಸಿ ಬದುಕಿಸಲಾಯಿತು ಅಂತ ಹೇಳಲಾಗುತ್ತೆ. ಇಲ್ಲಿ ಶಿರ ಅಂದ್ರೆ ತಲಿ ಸಿಗದೆ ಹೋದದ್ದು ಪರಶುರಾಮನ ಪ್ರಭಾವಕ್ಕೆ ಹೆದರಿ ದೇವತೆಯ ಭಕ್ತರು ಅಥವಾ ಪೂಜಾರಿಗಳು ಇವನ ಕೈಗೆ ಸಿಗದೆ ಹೋದ್ರು. ಅವಾಗ ಅಲ್ಲಿ ನೆಲೆಸಿದ್ದ ಬೇರೊಂದು ಗುಂಪಿನ ದೇವತೆಯನ್ನ ರೇಣುಕಾಳ ಜಾಗದೊಳಗ ತಂದುಕೊಳ್ಳಾಯಿತು ಅನ್ನೋದನ್ನ ಎಲ್ಲಮ್ಮನ ಭಕ್ತರಿಗೆ ವೇದ್ಯ ಆಗುವಂಗ ಅರ್ಥ ಆಗುವಂಗ ಸಾಂಕೇತಿಕವಾಗಿ ಹೇಳ್ತಾರೆ. ಸಂಸ್ಕೃತಕರಣದ ಕೊನೆಯ ಹಂತ ಅಂದ್ರ ಸ್ತ್ರೀ ದೇವತೆಯ ಸ್ಥಾನ ಪ್ರಭಾವವನ್ನ ಸಂಪೂರ್ಣವಾಗಿ ಕಿತ್ತು ಹಾಕಿ ಪುರುಷ ದೇವರನ್ನ ಪೂಜೆ ಮಾಡೋದು. ಈ ಹಂತದೊಳಗ ಜಮದಗ್ನಿ ಪುರುಷ ದೇವರ ಸಂಕೇತ. ಹಿಂಗ ಬ್ಯಾರೆ ಜಾತಿಯ ಹೆಣ್ಣುಮಗಳ ಶಿರವನ್ನ ಅಂದ್ರ ತಲೆಯನ್ನ ಪಡ್ಕೊಂಡು ಪುನರ್ಜನ್ಮಗೊಂಡಂತ ತನ್ನ ಹೆಂಡತಿಯ ಜೊತೆಗೆ ಇರೋದಿಲ್ಲ ಅಂತೇಳಿ ಹೇಳಿ ಜಮದಗ್ನಿ ಆಶ್ರಮ ಬಿಟ್ಟು ಹೋಗೋದು ಐತಿಹ್ಯದ
ಈ ಭಾಗ ಪುರುಷ ದೇವರ ಪ್ರಭಾವ ಸ್ತ್ರೀ ದೇವತೆಗಿಂತ ಕಡಿಮೆ ಆಗಿರೋದನ್ನ ತೋರಿಸ್ತದೆ. ಯಾಕಂದ್ರ ಇಲ್ಲಿ ಪುರುಷ ದೇವರು ಆಕೆಯನ್ನ ಆಶ್ರಮದಿಂದ ಹಿಂದ್ ಮಾಡಿದಂಗ ಹೊರಗ ಹಾಕದೆ ಅಥವಾ ಆಕೆಯನ್ನ ಮತ್ತ ಬದುಕಿಸುವುದಿಲ್ಲ ಅಂತೇಳಿ ಹೇಳದೆ ತಾನೇ ಆಶ್ರಮ ಬಿಟ್ಟು ಹೋಗ್ತಾನ. ಆದ್ರ ಅವ ಮತ್ತ ವಾಪಸ್ ಬಂದು ತನ್ನ ಸಂಪ್ರದಾಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಇಚ್ಛಿಸ್ತಾನ ಅನ್ನೋದು ಸಾಂಕೇತಿಕವಾಗಿ ಅವ ಹಿಮಾಲಯಕ್ಕೆ ಅಂದ್ರ ತನ್ನ ಜನರ ಹತ್ತಿರಕ್ಕ, ಮಂದಿ ಹತ್ತಿರಕ್ಕ, ಅವರ ಭಕ್ತರ ಹತ್ತಿರಕ್ಕ, ಅನುಯಾಯಿಗಳ ಹತ್ತಿರಕ್ಕ ತಪಸ್ಸಿಗೆ ಅಂದ್ರ ಪ್ರಭಾವ ಅಥವಾ ಬೆಂಬಲ ಪಡಿಲಿಕ್ಕೆ ಹೋಗ್ತಾನೋ ಅಂತ ಹೇಳಲಾಗುತ್ತೆ. ರೇಣುಕಾಳ ತಲಿ ಕಡಿಯೋದು, ಅದ್ರೊಳಗೂ ಆಕೆಯ ಮಗನ ಈ ಕೆಲಸ ಮಾಡೋದು, ಪುನರ್ಜನ್ಮಗೊಳ್ಳೋದು ಇವು ಕೂಡ ಸಾಂಕೇತಿಕ. ತನ್ನ ರೂಪ ಮತ್ತ ಯೌವನವನ್ನ ಮತ್ತ ಪಡ್ಕೊಂಡು ರೇಣುಕಾ ಆಶ್ರಮಕ್ಕೆ ಬಂದಾಗ ತಾನು ಕೊಟ್ಟಂತ ಶಾಪವನ್ನ ಅಂದ್ರ ತಾನು ಕಳೆದ ಆಕೆಯ ರೂಪ ಮತ್ತು ಪ್ರಭಾವವನ್ನ ಇತರರ ನೆರವಿನಿಂದ, ಬೇರೊಬ್ಬರ ನೆರವಿನಿಂದ ವಾಪಸ್ ಪಡೆದದ್ದಕ್ಕ ಸಿಟ್ಟಿಗೆ ಬರ್ತಾನ ಜಮದಗ್ನಿ. ಸಿಟ್ಟಿಗೆ ಬಂದು ಆಕೆಯ ತಲೆಯನ್ನ ಕಡಿದು ಮುಗಿಸ್ಲಿಕ್ಕೆ ಆಜ್ಞಾಪನೆ ಕೊಡ್ತಾನ. ಶಿರ ದೇಹದ ಉತ್ತಮ ಮತ್ತು ಮುಖ್ಯ ಅಂಗ. ಇದನ್ನ ದೇಹದಿಂದ ಬೇರೆ ಮಾಡಿದ್ರ ಅಂತ್ಯ ಬರ್ತದ. ಹಿಂಗ ಮಾಡಿ ಆಕೆಯ ಸಂಪ್ರದಾಯವನ್ನ ಅಂತ್ಯಗೊಳಿಸೋದ ಅವನ ಉದ್ದೇಶ. ಇಲ್ಲಿ ಶಿರ ಅನ್ನುವಂತ ಶಬ್ದವನ್ನ ಸಾಂಕೇತಿಕವಾಗಿ ರೇಣುಕಾಳ ದೇವಸ್ಥಾನದ ಕಳಸ ಮುರಿಲಿಕ್ಕೆ ಅಂದ್ರ ಆಕೆಯ ಸಂಪ್ರದಾಯದ ಅಂತ್ಯಕ್ಕೆ ಆಜ್ಞಾಪನೆ ಕೊಡ್ತಾನ. ಹಿಂಗ ತನ್ನ ಶಿರವನ್ನ ಕಡಿಯೋದು ಅಂತೇಳಿ ತಿಳಿದು ರೇಣುಕಾ ಇದನ್ನ ಪ್ರತಿಭಟನೆ ಮಾಡೋದಿಲ್ಲ, ಅಲ್ಲಿಂದ ದೂರ ಹೋಗೋದಿಲ್ಲ, ಮತ್ತು ಕ್ಷಮಾ ಮಾಡ್ರಿ ಅಂತೂ ಕೇಳೋದಿಲ್ಲ. ತನ್ನ ಮಕ್ಕಳೇ ಅಂದ್ರ ತನ್ನ ಅನುಯಾಯಿಗಳೇ ಈ ಕೆಲಸ ಮಾಡೋರು ಅಂತ ತಿಳಿದು ಅಸಹಾಯಕತೆಯಿಂದ ನಿಲ್ತಾಳ ರೇಣುಕಾ. ಇಲ್ಲಿ ರೇಣುಕಾ ವ್ಯಕ್ತಿ ಆಗಿರದ ಒಂದು ಸಂಪ್ರದಾಯ ಆಗ್ಯಾಳ. ಜಮದಗ್ನಿ ಮತ್ತು ರೇಣುಕಾಳ ಘರ್ಷಣೆ ಅಂದ್ರ ಇಬ್ಬರು ವ್ಯಕ್ತಿಗಳ ಘರ್ಷಣೆ ಮಾತ್ರ ಅಲ್ಲ, ಅದು ಸಾಂಕೇತಿಕವಾಗಿ ಎರಡು ಸಂಪ್ರದಾಯಗಳ ಘರ್ಷಣೆ ಆಗಿತ್ತು. ಸ್ತ್ರೀ ಮತ್ತು ಪುರುಷ ಸಂಪ್ರದಾಯಗಳು ತಮ್ಮ ತಮ್ಮ ಪ್ರಭಾವವನ್ನು ಪ್ರತಿಪಾದಿಸಲಿಕ್ಕೆ ನಡೆಸಿದ ಪೈಪೋಟಿ ಅನ್ನೋದನ್ನ ಇಲ್ಲಿ ಸಾಂಕೇತಿಕವಾಗಿ ಐತಿಹ್ಯಗಳೊಳಗ ಹೇಳಲಾಗ್ಯದ. ಜಮದಗ್ನಿ ತನ್ನ ಸತಿ ರೇಣುಕೆಯ ಶಿರವನ್ನ ತಾನ ಕಡಿಲಾರದೆ ಮತ್ತೊಬ್ಬರಿಗೆ ಆಜ್ಞೆ ಮಾಡೋದು ಸಾಂಕೇತಿಕ. ಅಂದ್ರ ಆಕೆಯನ್ನ ನಿಗ್ರಹಿಸುವುದು ಅವನಿಗೆ ಸಾಧ್ಯ ಇರಲಿಲ್ಲ. ಭಕ್ತರ ನೆರವಿಲ್ಲದೆ ಅಥವಾ ಭಕ್ತರು ದೇವತೆಯ ಪರವಾಗಿ ಇರೋವರೆಗೆ ಇವನು ಅಬಲ ಮತ್ತು ಆಕೆ ಪ್ರಬಲಳು ಅಂತ ಹೇಳ್ಬೋದು. ಆದ್ದರಿಂದ ತನ್ನ ಮತ್ತು ರೇಣುಕಾಳ ಗಂಡು ಮಕ್ಕಳಿಗೆ ತಮ್ಮ ತಾಯಿಯ ಶಿರ ಕಡಿಲಿಕ್ಕೆ ಹೇಳ್ತಾನ. ಇಲ್ಲಿ ಮಕ್ಕಳು ಅನ್ನುವಂತ ಪದ ಸಾಂಕೇತಿಕ. ನಿಜಾರ್ಥದೊಳಗ ವ್ಯಕ್ತಿಗಳು ಈ ಸಂಪ್ರದಾಯಕ್ಕೆ ಸೇರಿದ ಒಂದು ಗುಂಪು ಅಥವಾ ಜಾತಿಗೆ ಸೇರಿದವರು. ಶಕ್ತಿ ಮತ್ತು ಪುರುಷ, ರೇಣುಕಾ ಮತ್ತು ಜಮದಗ್ನಿ, ಮಾತೃ ಪ್ರಧಾನ ಮತ್ತು ಪಿತೃ ಪ್ರಧಾನ, ಜನಪದ ಮತ್ತು ಸಂಸ್ಕೃತ, ಹಿಂಗ ಎರಡು ಸಂಪ್ರದಾಯಗಳ ಸಮ್ಮಿಲನದಿಂದ ಆದ ಹೊಸ ಧಾರ್ಮಿಕ ಸಂಪ್ರದಾಯದ ಮಕ್ಕಳು ಅನುಯಾಯಿಗಳು. ಇಂತಹ ಮಕ್ಕಳ ಒಳಗ ಜಮದಗ್ನಿ ಮೊದಲ ಮೂವರನ್ನ ಕರ್ಕೊಂಡು ಬಂದು ತಮ್ಮ ತಾಯಿಯ ಶಿರವನ್ನ ಕಡಿದು ಹಾಕ್ಲಿಕ್ಕೆ ಹೇಳಿದಾಗ ಅವರು ನಿರಾಕರಣೆ ಮಾಡ್ತಾರೆ. ಅಂದ್ರ ಈ ಮೂವರು ವ್ಯಕ್ತಿಗಳಾಗಿರದೆ ಮೊದಲಿನಿಂದಲೂ ಅಥವಾ ಮೂಲದಿಂದನೂ ಮಾತೃದೇವತೆಯ ಸಂಪ್ರದಾಯಕ್ಕೆ ಸೇರಿದ ಮೂರು ಗುಂಪುಗಳು, ಜಾತಿಯ ಜನರು ಅನ್ನೋದನ್ನ ಸಾಂಕೇತಿಕವಾಗಿ ಹೇಳಲಾಗ್ಯದ. ಇವರು ಕ್ರಮವಾಗಿ ದೇವತೆಯನ್ನ ಮಾತೃದೇವತೆ, ಮಹಾತಂಗಿ ಮತ್ತು ಶೈವ ಸಂಪ್ರದಾಯಕ್ಕೆ ಸೇರಿದ ಸತಿ, ಹಿಂಗ ಮೂರು ಸಂಪ್ರದಾಯದ ಮೂಲದವರು ಆಗಿದ್ರು ಅನ್ನೋದನ್ನ ಸೂಚಿಸ್ತದ. ಅವರು ತಮ್ಮ ತಾಯಿಯ ಅಂದ್ರ ಮಾತೃದೇವತೆಯ ಸಂಪ್ರದಾಯ ಈ ಪುರುಷ ಪ್ರಧಾನವಾದ ಸಂಸ್ಕೃತ ಸಂಪ್ರದಾಯಕ್ಕೆ ಸೇರಿದಾಗ ಅಥವಾ ಈ ಎರಡೂ ಸಂಪ್ರದಾಯಗಳು ಮಿಲನಗೊಂಡಿದ್ದರಿಂದ ಬಂದಿರ್ತಾರ. ಆದ್ದರಿಂದ ಆಕೆಯನ್ನ ಮುಗಿಸ್ಲಿಕ್ಕೆ ಈ ಮೂವರು ಮಕ್ಕಳು ನಿರಾಕರಿಸಿದ್ರು ಅನ್ನೋದನ್ನ ಈ ಐತಿಹ್ಯ ಸಾಂಕೇತಿಕವಾಗಿ ಹೇಳ್ತದ. ಜಮದಗ್ನಿ ರೇಣುಕಾರ ಈ ಮೊದಲ ಮೂವರ ಮಕ್ಕಳು ತನ್ನ ಆಜ್ಞೆಯನ್ನ ಪಾಲಿಸಲಿಲ್ಲ, ಆದ್ರಿಂದ ಅವರನ್ನ ನಪುಂಸಕರಾಗ್ರಿ ಅಂತೇಳಿ ಶಪಿಸೋದು, ಶಾಪ ಕೊಡೋದು ಕೂಡ ಸಾಂಕೇತಿಕ. ಇದು ಧಾರ್ಮಿಕವಾಗಿ ಮಕ್ಕಳಾಗಿದ್ದ ಇವರಿಗೆ ತಾನು ಕೊಟ್ಟಂತ ಧಾರ್ಮಿಕ ಸಂಪ್ರದಾಯವನ್ನ ಹಿಂತೆಗೆದುಕೊಂಡು ಪ್ರಭಾವ ಕಳೆದು ಧಾರ್ಮಿಕವಾಗಿ ನಪುಂಸಕರಾಗುವಂಗ ಮಾಡ್ತಾನ. ಇಲ್ಲಿ ಜಮದಗ್ನಿ ಈ ಶಾಪವನ್ನ ಯಾಕೆ ಕೊಟ್ಟ ಅನ್ನೋದು ಸಾಂಕೇತಿಕ. ಪುರುಷ ಪ್ರಧಾನವಾದ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದ ಜಮದಗ್ನಿ ಈ ಸಂಪ್ರದಾಯದ ಪ್ರಚಾರಕ, ಪ್ರತಿಪಾದಕ ಮತ್ತು ರಕ್ಷಕ. ಸಂಸ್ಕೃತ ಸಂಪ್ರದಾಯದ ಅಡಿಯೊಳಗಿದ್ದು ಅಂದ್ರ ತನ್ನ ಮಕ್ಕಳಿಗಾಗಿ ತಂದೆಯಾದ ತನ್ನ ಧಾರ್ಮಿಕ ಸಂಪ್ರದಾಯವನ್ನ ಪ್ರತಿಪಾದಿಸದೆ ತನಗೆ ವಿರುದ್ಧವಾದಂತ ಮಾತೃದೇವತೆಯ ಸಂಪ್ರದಾಯವನ್ನ ಇನ್ನೂ ನಂಬಿರುವ ಭಕ್ತರು, ಪ್ರಚಾರಕರು ತನ್ನ ಸಂಪ್ರದಾಯಕ್ಕೆ ಮಾರಕ ಅಂತೇಳಿ ತಿಳಿದು ಅವರನ್ನ ಧಾರ್ಮಿಕವಾಗಿ ನಪುಂಸಕರನ್ನಾಗಿ ಮಾಡಿ, ಅಂದ್ರ ತನ್ನ ಅಥವಾ ತನ್ನ ಹೆಂಡತಿ ಈ ಎರಡೂ ಸಂಪ್ರದಾಯಕ್ಕೆ ಸೇರಿದ ತಮ್ಮ ಎಲ್ಲಾ ಧಾರ್ಮಿಕ ಪ್ರಭಾವವನ್ನ ಕಳ್ಕೊಂಡು ನಿರುಪಯುಕ್ತರು ಅಂದ್ರ ನಪುಂಸಕರಾಗ್ರಿ ಅಂತೇಳಿ ಹೇಳಿರೋದನ್ನ ಸಾಂಕೇತಿಕವಾಗಿ ಹೇಳಲಾಗಿದೆ. ಐತಿಹ್ಯದ ಮುಂದಿನ ವಿವರಣೆಯನ್ನ ಮುಂದಿನ ವಿಡಿಯೋದೊಳಗೆ ನಾವು ನೋಡೋಣ.